ಕರ್ನಾಟಕದ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಯಾವ ಹಳ್ಳಿಯಲ್ಲಿ ಕುಸಿದು ಬಿದ್ದೋಗಿರುವಂತ ಶಾಲೆಗಳಿದಾವೆ, ಕಿತ್ತೋಗಿರುವಂತ ಶಾಲೆಗಳಿದಾವೆ, ಅವ್ಯವಸ್ಥೆಯ ಆಗ್ರ ಆಗಿರುವಂತ ಶಾಲೆಗಳಿದಾವೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಸರ್ಕಾರನೂ ಕೂಡ ಎಚ್ಚೆತ್ತುಕೊಂಡು ವಿಶೇಷ ಕೊಠಡಿಗಳನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ 360 ಕೋಟಿ ಅನುದಾನವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. 2200 ಕೊಠಡಿಗಳನ್ನ ಕಟ್ಟುವಂತ ನಿಟ್ಟಿನಲ್ಲಿ. ಆದ್ರೆ ಇದು ಯಾವುದಕ್ಕೂ ಕೂಡ ಸಾಲೋದಿಲ್ಲ. ಆದ್ರೂ ಕೂಡ ಅಟ್ಲೀಸ್ಟ್ ಸದ್ಯಕ್ಕೆ 360 ಕೋಟಿ ರಿಲೀಸ್ ಮಾಡಿದ್ದಾರೆ. ಇನ್ನ ನಾವು ಸಾಕಷ್ಟು ಸುದ್ದಿಗಳನ್ನ ತೋರಿಸಿದ್ವಿ, ಸಾಕಷ್ಟು ವರದಿಗಳು ಇಂಪ್ಯಾಕ್ಟ್ ಕೂಡ ಆಗಿದೆ. ಮೈಸೂರಿನ ಒಂದು ಸುದ್ದಿಯನ್ನ ತೋರಿಸ್ತಾ ಇದ್ವಿ. ಶಿಥಿಲ ಶಾಲೆಗೆ ದುರಸ್ತಿ ಭಾಗ್ಯ, ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ. ನ್ಯೂಸ್ 18 ಅಭಿಯಾನಕ್ಕೆ ವಿದ್ಯಾರ್ಥಿಗಳು ಧನ್ಯವಾದವನ್ನ ಹೇಳ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿರುವಂತಹ ಶಾಲೆ, ನಗರದ ರಾಷ್ಟ್ರಪತಿ ರಸ್ತೆಯಲ್ಲಿರುವಂತಹ ಸರ್ಕಾರಿ ಶಾಲೆ ಅದು. ನ್ಯೂಸ್ 18 ವರದಿ ಬಳಿಕ ನಡೀತಾ ಇದೆ ಶಾಲೆಯ ದುರಸ್ತಿ. 8 ಲಕ್ಷ ಅನುದಾನದಲ್ಲಿ ಸರ್ಕಾರಿ ಶಾಲೆಯ ನವೀಕರಣವನ್ನ ಮಾಡಲಾಗ್ತಾ ಇದೆ. ಈ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 50 ಜನ ಮಕ್ಕಳಿದ್ದಾರೆ. ಕಿತ್ತು ಬೀಳ್ತಾ ಇತ್ತು ಕಾಂಕ್ರೀಟು. 6ರಲ್ಲಿ 3 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದ್ವು. ಬೆರುಕು ಬಿಟ್ಟಿತ್ತು ಕಟ್ಟಡ, ಕಿಟಕಿ ಬಾಗಿಲುಗಳು ಕೂಡ ಹಾಳಾಗೋಗಿದ್ವು. ನಾವು ವಿಸ್ತೃತವಾಗಿ ವರದಿಯನ್ನ ಮಾಡಿದ ಬಳಿಕ ಅಲ್ಲಿಗೊಂದು ಕಾಯಕಲ್ಪವನ್ನ ಕಲ್ಪಿಸಲಾಗ್ತಾ ಇದೆ. ಆ ಶಾಲೆಗೆ, ಸರ್ಕಾರಿ ಶಾಲೆಗೆ ಈಗ ದುರಸ್ತಿ ಭಾಗ್ಯ ಸಿಕ್ಕಿದೆ. ಖುದ್ದು ದುರಸ್ತಿಯನ್ನ ಪರಿಶೀಲಿಸ್ತಾ ಇರುವಂಥದ್ದು ಅಲ್ಲಿನ ಶಾಸಕ. ಮುಂದಿನ ದಿನಗಳಲ್ಲಿ ಕಾಂಪೌಂಡ್ ಕಟ್ಟಿಸ್ತೇವೆ ಅಂತ ನ್ಯೂಸ್ 18ಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಪರವಾಗಿ, ಆ ಶಾಲೆಯ ಮಕ್ಕಳು ಮತ್ತೆ ಪೋಷಕರ ಪರವಾಗಿ ಶಾಸಕರಾಗಿರುವಂಥ ದರ್ಶನ್ ಧ್ರುವನಾರಾಯಣ್ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ವಿ. ಯಾಕೆಂದ್ರೆ ಎಷ್ಟೋ ಜನ ಶಾಸಕರು, ನಾವು ಮೊನ್ನೆ ತೋರಿಸ್ತಾ ಇದ್ವಿ ಕಲಬುರಗಿದನ್ನ, ಅಲ್ಲಿನ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಬಂದ್ರು, ಭರವಸೆ ಕೊಟ್ಟಿದ್ದಷ್ಟೇ. 2 ತಿಂಗಳಾದ್ರೂ ಕೂಡ ಆ ಕಡೆ ತಿರುಗಿಯೂ ನೋಡ್ಲಿಲ್ಲ. ಮತ್ತೊಂದ್ ಕಡೆ ರಾಯಚೂರಿನ ಲಿಂಗಸಗೂರಿನ ಶಾಸಕ ಮಾನಪ್ಪ ವಜ್ಜನ್ ಅವರು ಕೂಡ ಅಷ್ಟೇ, ಬಂದಿದ್ದಾಯ್ತು, ಪೋಸ್ ಕೊಟ್ಟಿದ್ದಾಯ್ತು, ಪುಂಖಾನುಪುಂಖವಾಗಿ ಪುಂಗಿದ್ದಾಯ್ತು ಮಾಧ್ಯಮದ ಮುಂದೆ. ಅದಾದ್ಮೇಲೆ ನೋಡಿದ್ರೆ ಏನಾಯ್ತು ಅಂದ್ರೆ ಬರಲೇ ಇಲ್ಲ, ಕತೆ ಇಲ್ವೇ ಇಲ್ಲ ಅಲ್ಲಿ. ಈಗ ನೋಡಿ, ಶಾಸಕರಾಗಿರುವಂತ ದರ್ಶನ್ ಧ್ರುವನಾರಾಯಣ್ ಅವರು ಅವತ್ತು ಬಂದು ನೋಡ್ಕೊಂಡು ಹೋಗಿದ್ರು, ವ್ಯವಸ್ಥೆಯನ್ನ ಸರಿ ಮಾಡಿಸ್ತಾ ಇದ್ದಾರೆ. ಖುದ್ದು ಅವರೇ ಸ್ಥಳದಲ್ಲಿದ್ದು ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾರೆ. 8 ಲಕ್ಷ ಅನುದಾನದಲ್ಲಿ ಕಾಂಪೌಂಡ್ ಅನ್ನ ಕೂಡ ಕಟ್ಟಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ದುರಸ್ತಿ ಕಾರ್ಯ ಆಗ್ತಾ ಇದೆ. ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರನ್ನ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ರು ಕೇಳೋಣ. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹಾಗೂ ಅದರ ಉಳಿವಿಕೆಗಾಗಿ ನ್ಯೂಸ್ 18 ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಅಲ್ಲದೆ ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿರುವಂತಹ ರಾಷ್ಟ್ರಪತಿ ರಸ್ತೆಯಲ್ಲಿರುವಂತಹ ಸರ್ಕಾರಿ ಶಾಲೆಯ ಕುರಿತಾಗಿಯೂ ಸಹ ಒಂದು ಸುದ್ದಿಯನ್ನ ಮಾಡಿತ್ತು. ಸದ್ಯ ಇದೀಗ ಸರ್ಕಾರಿ ಶಾಲೆಯನ್ನ ಸಂಪೂರ್ಣ ದುರಸ್ತಿ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ಕೂಡ ಗಮನಿಸಿದ್ರಿ ಅನ್ಸುತ್ತೆ ಸರ್ಕಾರಿ ಶಾಲೆಗಳ ದುರಸ್ತಿಗಳು, ಆ ಸ್ಥಿತಿಗತಿಗಳ ಬಗ್ಗೆ ಸುದ್ದಿ ಮಾಡಿದ್ವಿ ಸರ್. ಈ ಶಾಲೆ ಸಾಕಷ್ಟು ದುರಸ್ತಿ ಆಗಬೇಕಾಗಿತ್ತು, ಈಗ ಆಗಿದೆ. ಏನು ಹೇಳಿ? ಈ ಶಾಲೆಗೆ ಇತಿಹಾಸ ಇದೆ. ಈಗ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ವಿಶೇಷವಾಗಿ ಶಾಲಾ ಕಟ್ಟಡ ದುರಸ್ತಿಗೆ ನಮಗೆ ಈ ಒಂದು ಶಾಲೆಗೆ ಸುಮಾರು 8 ಲಕ್ಷ ರೂಪಾಯಿಗಳನ್ನು ZP ಇಲಾಖೆ ವತಿಯಿಂದ ನಮಗೆ ಇವತ್ತು ನೀಡಿರೋಂಥದ್ದು. ಇದು ಟೆಂಡರ್ ಆಗಿ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿ ಕೊನೆ ಹಂತಕ್ಕೆ ಬಂದಿದೆ. ತಾವು ನೋಡ್ಬೋದು, ಈಗಾಗಲೇ 4 ಕೋಣೆಗಳು, ಕೊಠಡಿಗಳು ಇಲ್ಲಿ ದುರಸ್ತಿ ಆಗಿದೆ. ಮೇಲ್ಚಾವಣಿ ಜೊತೆಗೆ ಬಿಟ್ಟಿರೋದೆಲ್ಲ ದುರಸ್ತಿ ಆಗಿದೆ. ಜೊತೆಗೆ ಕಿಟಕಿ ಬಾಗಿಲುಗಳು ಕೂಡ ಇದು ಇವತ್ತು ದುರಸ್ತಿ ಆಗಿದೆ. ಉಳಿದಂತೆ ಎಲೆಕ್ಟ್ರಿಫಿಕೇಶನ್ ಕೂಡ ಆಗಬೇಕಾಗಿದೆ. ಅದು ಕೂಡ ತುಂಬ ಹಳೆಯ ಶಾಲೆ ಆಗಿರೋದ್ರಿಂದ ಮತ್ತೊಮ್ಮೆ ಅದನ್ನು ರಿವಿಸಿಟ್ ಮಾಡಿ ಅಂತ ನಾನು ನಮ್ಮ ಕಾಂಟ್ರಾಕ್ಟರ್ಗಳಿಗೂ ಕೂಡ ತಿಳಿಸಿದ್ದೇನೆ. ಹಾಗೆ ಬಹುಮುಖ್ಯವಾಗಿ ಕಾಂಪೌಂಡಲ್ಲಿ ವ್ಯವಸ್ಥೆ ಆಗಬೇಕು. ಇಲ್ಲಿ ಕಾಂಪೌಂಡ್ ಇದೆ, ಹೈಟ್ ಕಡಿಮೆ. ಯಾಕಂದರೆ ಈ ಹಿಂದೆ ಒಂದು 1940s ಕಟ್ಟಿರೋದ್ರಿಂದ ಕಾಂಪೌಂಡ್ ಹೈಟ್ ಕಡಿಮೆ ಇದೆ. ಈಗ ಉಳಿಕೆ ಅಮೌಂಟ್ ಇದೆ, ಅದರಲ್ಲೂ ಕೂಡ ನಾವು ಈ ಕಾಂಪೌಂಡ್ ನಾವೇನು ದುರಸ್ತಿ ಮಾಡಬೇಕು, ಹೈಟ್ ಮಾಡಬೇಕು, ಆ ಒಂದು ಕೆಲಸವನ್ನು ಕೂಡ ಖಂಡಿತವಾಗಿಯೂ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅನ್ನೋ ಭರವಸೆನ ಅಲ್ಲಿ ಕೊಟ್ಟಿದ್ದೇವೆ. ಸರ್, ಈಗ ಶಾಲೆ ಸಂಪೂರ್ಣ ಭಾಗ ನೋಡಿದ್ರಿ ಸರ್. ಮೊದಲು ಸಂಪೂರ್ಣ ಶಿಥಿಲ ವ್ಯವಸ್ಥೆಯಲ್ಲಿ ಇತ್ತು, ಈಗ ರಿನೋವೇಷನ್ ಆಗ್ತಾ ಇದೆ. ಆಲ್ಮೋಸ್ಟ್ 90% ಎಲ್ಲ ಮುಗ್ದಿರುವಂಥದ್ದು. ಕಾಂಪೌಂಡ್ ಎತ್ತರಿಸ್ಕೊಡ್ತೀವಿ. ನ್ಯೂಸ್ 18 ಇದೇ ಕುರಿತಾಗಿ ರಾಜ್ಯಾದ್ಯಂತಲೂ ಕೂಡ ಅಭಿಯಾನ ಮಾಡ್ತಾರೆ ಸರ್. ಏನು? ಈ ಖಂಡಿತವಾಗಿಯೂ ಈ ಮಾಧ್ಯಮದವರ ಮೂಲ ಕರ್ತವ್ಯ ಜನಪ್ರತಿನಿಧಿಗಳು ಹಾಗೆ ಜನರ ಸಮಸ್ಯೆಗಳನ್ನು ತೋರಿಸುವಂಥದ್ದು ಮೊದಲನೇ ಕರ್ತವ್ಯ. ಜೊತೆಗೆ ನಿಮ್ಮದೇ ಆದಂಥ ಜವಾಬ್ದಾರಿ ನಿಮಗೆ ಇದೆ. ಯಾಕಂತಂದರೆ ಸಂವಿಧಾನದಲ್ಲಿ ಇಲ್ಲದೇ ಇರ್ಬೋದು, ಆದರೂ ಕೂಡ ನೀವು 4ನೇ ಭಾಗ, ಸಮಾಜದಲ್ಲಿ 4ನೇ ಭಾಗವಾಗಿ ತಾವು ಕೆಲಸ ಮಾಡ್ತಿದ್ದೀರಾ. ನಮಗೂ ಕೂಡ ತಾವು
ಇಂಥ ವಿಚಾರಗಳ ಬಗ್ಗೆ ನಮಗೂ ತಿಳಿಸುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತಿದ್ದಾರೆ. ಅದರಿಂದ ನಮ್ಮಂಥ ಯುವಕರಾಗಿ ನಾವು ಕೂಡ ಈಗ ರಾಜಕೀಯಕ್ಕೆ ಬಂದಿರೋದ್ರಿಂದ ನಮಗೂ ಕೂಡ ತಾವು ಒಳ್ಳೆ ದಾರಿಯಲ್ಲಿ ಹೋಗಲಿಕ್ಕೆ, ಅಭಿವೃದ್ಧಿಯ ದಾರಿಯಲ್ಲಿ ಹೋಗಲಿಕ್ಕೆ ತಾವು ಕೂಡ ಸಹಕಾರವನ್ನು ಮಾಡಿಕೊಡ್ತಿದ್ದಾರೆ. ಅದೇ ರೀತಿ ಜನರ ಸಮಸ್ಯೆಗಳನ್ನು ನಮಗೆ ನೇರವಾಗಿ ತಿಳಿಸುವಂಥ ಕೆಲಸವನ್ನು ತಾವು ಕೂಡ ಮಾಡ್ತಿದ್ದಾರೆ. ಅದರಿಂದ ನ್ಯೂಸ್ 18 ವಾಹಿನಿಗೆ ನಾನು ಕೂಡ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಇದೇ ರೀತಿ ನಮಗೆ ನಮ್ಮಂಥ ಯುವಕರಿಗೆ ತಾವು ಮಾರ್ಗದರ್ಶನವನ್ನು ನೀಡಿಕೊಂಡು ನಮಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅನ್ನೋ ಭರವಸೆ ನಮಗೆ ಕೂಡ ಇದೆ. ಅದರಿಂದ ನಾನು ಕೂಡ ನಮ್ಮ ತಾಲೂಕಿನ ಜನರ ಪರವಾಗಿ ತಮಗೆ ಧನ್ಯವಾದ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ದರ್ಶನ್ ಧ್ರುವಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ರಾಮನಗರದ ಖಾಸಗಿ ರೆಸಾರ್ಟ್ನಲ್ಲಿ ರೇವ್ ಪಾರ್ಟಿಯನ್ನ ಮಾಡಲಾಗ್ತಾ ಇತ್ತು. ರೇವ್ ಪಾರ್ಟಿ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. 35 ಯುವತಿಯರು ಸೇರಿದಂತೆ 115 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ರಾಮನಗರದ ಖಾಸಗಿ ರೆಸಾರ್ಟ್ನಲ್ಲಿ ಮಾಡಲಾಗ್ತಾ ಇದ್ದಂತ ರೇವ್ ಪಾರ್ಟಿ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. 115 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿ 35 ಜನ ಯುವತಿಯರು. ದೇವಿಗೆರೆ ಕ್ರಾಸ್ ಬಳಿಯ ರೆಸಾರ್ಟ್ನಲ್ಲಿ ನಡೀತಾ ಇದ್ದಂತ ಒಂದು ಪಾರ್ಟಿ ಅದು. ದೇವಿಗೆರೆ ಕ್ರಾಸ್ ಅದರ ಇರುವಂತ ರೆಸಾರ್ಟ್ನಲ್ಲಿ ನಡೀತಾ ಇದ್ದಂತ ಪಾರ್ಟಿ ಅಯನ ರೆಸಾರ್ಟ್ನಲ್ಲಿ ನಡೀತಾ ಇತ್ತು ರೇವ್ ಪಾರ್ಟಿ. ಆ ರೆಸಾರ್ಟ್ ಹೆಸರು ಅಯನ ಅಂತ. ರೇವ್ ಪಾರ್ಟಿಯನ್ನ ಮಾಡಲಾಗ್ತಾ ಇತ್ತು ಆ ರೆಸಾರ್ಟ್ನಲ್ಲಿ. ಬೆಂಗಳೂರು ಹೊರಭಾಗದ ದಕ್ಷಿಣ ತಾಲೂಕಿನ ದೇವಿಗೆರೆ 115 ಜನರಿಗೂ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಯಾರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಯಿತು. 115 ಜನರಿಗೂ ಕೂಡ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಏನಾದರೂ ಮಾದಕ ವಸ್ತುಗಳನ್ನ ಸೇವನೆ ಮಾಡಲಾಗಿದೆಯಾ ಏನು ಎತ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ಮೆಡಿಕಲ್ ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ. ಟೋಟಲಿ 115 ಜನ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದಂಥ ಎಲ್ಲರನ್ನೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಎಲ್ಲರೂ ಕೂಡ ಯುವಕರು ಯುವತಿಯರೇ. 35 ಜನ ಯುವತಿಯರಿದ್ರು ಅದರಲ್ಲಿ.